ವಿಮಾನಿಗಳಿಂದ ಕೆಲವು ಕಳ್ಕೊಂಡು ಸತ್ಯ ಹೇಳ್ತೇನೆ, ನನ್ನ ಮೇಲೆ ಅಭಿಮಾನ ಅಂತಲ್ಲ ಸ್ವಾಮಿ, ನನಗೆ ನಿಮ್ಮ ಮೇಲೆ ಅಪಾರವಾದ ಗೌರವ. ಹೌದೌದು, ಬಹಳ ಸಂತೋಷ. ಇವತ್ತೇ ಸರಿಯಾದ ಸಕಾಲ ಅಂದ್ರೆ ಒಂದು ಪುರುಷತ್ವ ಉಂಟಲ್ಲ ಕೆಲವು ಸಾರಿ ಹಾಗೆ ಆಗ್ತದೆ ಸ್ವಾಮಿ. ಹೊಣೆಗಾರಿಕೆ ಹೆಚ್ಚಿದ್ದಾಗ ಅಲ್ವಾ ಕರ್ನಾಟಕದಲ್ಲಿ ಇರಬೇಕಾಗ್ತದೆ. ಅಂದ್ರೆ ಸುಂದರವಾದ ಹೊಣೆಗಾರಿಕೆ, ಕಲಾಪದ ವ್ಯಕ್ತಿತ್ವ ನಮ್ಮದು ಅಲ್ವಾ. ಕೆಲವು ಸಮಸ್ಯೆ ಆಗ್ತದೆ. ಹಾಗೆ ಇಂತಹ ಸಮಸ್ಯೆಗಳು ಗಣನೀಯವಾಗಿ ನಮ್ಮ ಗಣನೆಗೆ ಬಂದ ಕಾರಣಕ್ಕಾಗಿ ಈ ಒಂದು ಪ್ರತಿ ತೀರ್ಮಾನ ಮಾಡಿದ್ದೇನೆ. ಈಗ ತೀರ್ಮಾನ ಬಂದದ್ದು ಹೇಗೆ ಗೊತ್ತುಂಟ? ತಿರುಗಾಟ ಮುಗಿಸಿ ಈಗ ಊರಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಹೌದಾ? ಇನ್ನು ತಿರುಗಾಟ ಮುಗಿಸಿ ಮನೆಗೆ ಹೋದ್ಮೇಲೆ ಮನೆಯಲ್ಲೇ ಬಟ್ಟಿ ಇಲ್ಲಿ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಮಾತಾಡಬೇಕು, ವಿಚಾರಗಳನ್ನು ಕೇಳಬೇಕೆನ್ನುವುದಾಗಿ ಭಾವಿಸಿ ಯಾವ ಕಡೆ ಹೋಗಿದ್ದೆ? ಏನು ಅಲ್ಲ ಕರ್ಕೊಂಡು ಹೋಗಿದ್ದೀಯಲ್ಲ?
ಕೈಲಾಸಕ್ಕೆ ಹೋಗಲೇಬೇಕು ಎಂಬ ಕಾರಣ ನಾನೇ ಮನಸ್ಸನ್ನು ಮಾಡಿ ಹೋಗಿದ್ದು. ಹೌದೌದು. ಅಂದ್ರೆ ಉಳಿದನ್ನು ಹೋದಾಗ ಹೋಗಿದ್ದಲ್ಲ, ಕೈಲಾಸಕ್ಕೆ ಹೋಗಿದ್ದಲ್ಲ. ಕೈಲಾಸಕ್ಕೆ ಪ್ರತ್ಯಕ್ಷ ಪರಮೇಶ್ವರನನ್ನು ಅರ್ಚಿಸುವ ಆರಾಧಿಸುವ ಮೂಲಕವಾಗಿ ಹೆಚ್ಚಿಸಿ ಸಾಕ್ಷಾತ್ಕರಿಸಿ ಅವನಿಂದ ವಿಶೇಷವಾದಂತಹ ಆಶೀರ್ವಾದವನ್ನು ಪಡೆದು ಮರಳಿ ಬರ್ತಾ ಇದ್ದಾನೆ. ಯಾರೇ ಆಗಿರಲಿ ಲೋಕದಲ್ಲಿ ಮದುವೆ ಆಗುವುದು ಅವರಿಗೆ ಬೇಕು ಅಂತ ಬಿಟ್ಟರೆ ಬೇರೆಯವರಿಗೆ ಕೊಡುವುದಕ್ಕಾಗಿ ಯಾರು ಮದುವೆ ಆಗುವುದಿಲ್ಲ. ಅಲ್ಲ ನಿಮಗೆ ಯಾರಿಗಂತೆ ಅಲ್ಲ ಅದಿಲ್ಲ, ಅಲ್ಲ ಅವರಿಗೆ ಅವರು ಹೌದಾ? ಆದ್ರೂ ಕೊಟ್ಟ ನನಗೆ ಪರಮೇಶ್ವರ ನೋಡಿದ್ದೀಯ ಅವರ ಅಲ್ಲ ನೋಡ್ಲಿಕ್ಕೆ ಇಲ್ಲ. ಯಾಕೆ ಗೊತ್ತಿಲ್ಲ, ಕೊಡುವಾಗಲೇ ದೇವರು ಹೇಳಿದ ಮಾತು ಏನು ಉದ್ದೇಶಿತವಾದಂತಹ ಸಂಕಲ್ಪ ಈಡೇರುವವರೆಗೆ ಹಿಂತಿರುಗಿ ನೋಡಬಾರದು. ಅಲ್ಲೇ ಉಂಟು ಅಲ್ಲೇ ಉಂಟು. ತಿರುಗಿ ನೋಡಿದ್ರೆ ಅದನ್ನು ಒಯ್ಯುವುದಿಲ್ಲ ಅಂತ ಅವನಿಗೂ ಗೊತ್ತು. ತಿರುಗಿ ನೋಡಿಬಿಟ್ಟೆ ಅಂದ್ರೆ ನೀನಲ್ಲ ಯಾರು ನಿಮ್ಮನೆ ಆಳು ಉಂಟು ರೂಪ. ನಾನು ಸ್ವಲ್ಪ ಒಳ್ಳೆದೇ ಮಾಡಲ. ಗೋರೆ ದಾಳಿ, ಕೆಂಗಣ್ಣು, ಬಿಟ್ಟ ಬಟ್ಟೆ, ಭೀಕರಾಕೃತಿ, ಆದ ಮೊದಲು ಹಾಗೆ ಸೊಂಟ ಆಯ್ತಾ? ನನಗೆ ಕಾಣುವುದು ಹೇಗೆ ಅವ ಖುಷಿ ಯಾಕೆ ನಿನಗಿಂತ ಅಭ್ಯಾಸ ಉಂಟು.
ಎಂತ ಮಾತಾಡುದು ಇಂಥ ಅಭ್ಯಾಸ ಉಂಟು ಅಂದ್ರೆ ಹಾಗಲ್ವಾ ಈ ಲಂಚಲ್ಲಿ ಇದ್ದವ್ರು ಹೆಚ್ಚಿನವ್ರು ಇಂಥವ್ರು ಅಲ್ವಲ್ಲ ನೀನು ಸಹ ಇಂಥದ್ದೇ ಒಳ್ಳೆಯದು ಇದು ಅಭ್ಯಾಸ ಉಂಟು ಅಂತ ಅಂಥದ್ದು ಒಂದು ಕಟ್ಕೊಳ್ಳಿ ಸರ್ ತೆಗೆದುಕೊಂಡು ಹೋಗು ಇನ್ನೇನು ಯಾಕಂದ್ರೆ ಇದ್ದದ್ದೆಲ್ಲ ಅಂತಂದ್ರೆ ಅದ್ರ ಜೊತೆ ಮತ್ತೊಂದು ಆಯ್ತು ಅಷ್ಟೇ ಅದೊಂದು ಯಾಕಂದ್ರೆ ಕೈ ಕೆಟ್ಟದಾಗಿ ಅಂತ ಈ ನಾನೇ ಹೇಳಿದ್ರೆ ಸಾಕು ಹೊಟ್ಟೆ ನೋವಾಗುವುದಿಲ್ಲ ನೀನು ಸ್ವಲ್ಪ ಸುಮ್ಮನೆ ಅದಲ್ಲ ಯಾಕೆ ನನ್ನನ್ನ ಛೇಡಿಸುವುದಕ್ಕಾಗಿ ಹೀಗೆ ಮಾತಾಡುವುದು ಯಾರು ಇಲ್ಲದೆ ಹೋದ್ರೆ ನಿಮ್ಮದೇ ಕೇಳ್ತೇನೆ ಏನು ಪರಮೇಶ್ವರನ ದೇವರನ್ನ ಕೇಳಿದರುವಾಗ ಅಮೂಲಾಗ್ರವಾಗಿ ಅವರನ್ನ ಕಂಡ ಮನ ಪ್ರಪಂಚದಲ್ಲಿ ಅತಿ ಸೌಂದರ್ಯವತಿ ಯಾರು ಕೇಳದು ಗಿರಿಜಿ ಹೌದು ಪಾರ್ವತಿ ದೇವಿ ಅಂತಹ ಸೌಂದರ್ಯವತಿಯನ್ನು ನೀವು ಹೀಗೊಳಿಸುತ್ತ ಅದೇ ಹೇಳೋದು ನಾನು ಅದಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಕೇಳ್ತೇನೆ ಹಾ, ನಿಮಗೆ ಅಂಥದ್ದೊಂದೇ ಹೆಸರು ಏನು ಕಲಾಪ್ರಿಯ ಹೌದು ಅಲ್ವಾ ಹೌದು ದೇವರು ಯಾವತ್ತೂ ಭಕ್ತನಿಗೆ ಮೋಸ ಮಾಡುವಂತ ಕ್ರಮವಿಲ್ಲ ಆದರೂ ನೀವು ಹೀಗೆ ಹೇಳ್ತಾ ಇದ್ದೀರಿ ಅಂತಾರೆ ನೀವು ಮೋಸ ಮಾಡಬಹುದು ಅಂತ ದೇವರು ಮೋಸ ಮಾಡಿದ್ದಾರೆ ಹಾಗೆ ಭಾವಿಸಬೇಡ ಯಾಕೆ? ಯಾವಾಗಲೂ ದೇವರ ಭಕ್ತರಿಗೆ ಮೋಸವನ್ನು ಮಾಡುವುದಿಲ್ಲ ಅದಿಲ್ಲ ಆದರೂ ಆ. ಭಕ್ತ ಕೇಳಬೇಕಾದದ್ದನ್ನ ಕೇಳಿದರೆ ಆ. ಇರಬೇಕಾದ ಸ್ಥಿತಿಯಲ್ಲಿ ಇದ್ದರೆ ಆ. ಸಾಗುವ ದಾರಿಯಲ್ಲಿ ಸಾಗಿದೆ ಆ. ದೇವರು ಖಂಡಿತ ಮೋಸ ಮಾಡ್ತಾರೆ ಆ. ಇವನೇ ಬೇಡ ಇದ್ದ ದಾರಿಯಲ್ಲಿ ಹೋದ್ರೆ ಮೋಸ ಮಾಡಿದ ಏನ್ ಮಾಡಿದ ಹೋಗಿ ನೀನು ಪರಮೇಶ್ವರ ಪಾರ್ವತಿ ಕೊಟ್ಟಾರ ಲೋಕವಂತರ ಸುಂದರ ಅಂತ ಚರಂಡಿ ಹೇಳ್ತೀನಿ ಯೋಚನೆ ಮಾಡು ಒಂದು ವಿಷಯ ನೀನು ನನ್ನ ಹೇಳಿದ್ದಾಯ್ತು ನೀನು ತೆಗೆದುಕೊಂಡು ಹೋಗುವ ಆ ಪ್ರಶ್ನೆ ಬೇರೆ ಅದು ಸಿದ್ಧಿದ್ದೇವಿ ಪಾರ್ವತಿ ದೇವಿ ಮಾತ್ರ ನೀನು ಇವ್ರನ್ನ ಕೇಳಿಲ್ಲಪ್ಪ ಇದನ್ನೆಲ್ಲ ತೆಗೆದುಕೊಂಡು ಇದನ್ನು ಕೇಳ್ತಾರೆ ಇವ್ರನ್ನ ಹೇಳುದಿಲ್ಲ ಹೆಣ್ಣ ಗಂಡ ಗೊತ್ತಾಗುದು ಇದನ್ನೇ ಹಿಡ್ಕೊಂಡು ಬಂದು ಕೇಳಿದ್ದೆ ದಾರಿಯಿಂದ ಸಿಕ್ಕೊಂಡು ಬಂದೆ ಇಲ್ಲಿ ನಮ್ಮೂರಿನಲ್ಲಿ ಹಿಡ್ಕೊಂಡು ಬಂದೆ ಅದೇ ತರ ಇಲ್ಲ ನಿನಗೆ ಪರಮೇಶ್ವರನ ಬಗ್ಗೆ ಅವಮಾನ ಹುಟ್ಟಿದ್ದೋ ಸತ್ಯ ನಾನು ಹೇಳಿದ್ದು ಸತ್ಯ ಅಂತ ಪರೀಕ್ಷೆ ಮಾಡಬೇಕು ಅಂತ ಉಂಟಾ ಮಗ ತಿಳಿದಿರು ಹಾಗಂತ ನೀವು ಮಾಡಿದ ಮಾತಿನ ಮೇಲೆ ಆಕ್ಷೇಪ ಅಂತ ಅಲ್ವೇ ಹೇಳ್ಬೋದು ನನಗೆ ನಿನ್ನ ಸುಳ್ಳೆ ನನಗೇನಾಗ್ತಿಲ್ಲ ನಾನು ನನಗೆ ನೀನು ನನ್ನ ವೈದ್ಯ ಅಲ್ವಾ? ನೀನು ಹಾಳು ಅಂತ ನಾನು ಯಾವ ಕ್ಷೇತ್ರದಲ್ಲಿ ಬಯಸ್ತೇನೆ ಅಲ್ವೇ ನನ್ನ ಮಕ್ಕಳ ಸಂಬಂಧ ವಹಿಸುವವರು ಹಾಗಿದ್ರೆ ಈಗ ನಿಜ ಒಮ್ಮೆ ನಾನು ಹೇಳಿದ ಮಾತು ಸುಳ್ಳು ಅಂತಾದ್ರೆ ನಿನ್ ಕಲ್ಪಕ್ಕೆ ಉಂಟಾ ಹೌದಾ ಅಲ್ಲ ಬೇಡ ಹೇಳುದಿಲ್ಲ ಯಾಕೆ ನೀವು ಸಾಯಿಗೂ ನಾನು ನಿಮ್ಗೆ ಗೊತ್ತುಂಟಲ್ಲ ಸಾಯುವುದನ್ನು ಬೆಟ್ಟಕ್ಕೂ ಸುಳ್ಳೇನ ಹೌದು ಅದಕ್ಕೆ ಹೇಳು ನೀನು ಹೌದಾ ನನಗೆ ನೀನು ಮತ್ತು ಅವಮಾನಕ್ಕೊಳಗಾಗುವುದು ಮತ್ತೊಬ್ಬರಿಂದ ಅಪಹಾಸ್ಯಕ್ಕೆ ಕೀಳಾಗುವುದು ಅದನ್ನು ಆಶ್ರಯಿಸುವುದು ಹೌದಾ ಯಾಕೋ ಏನೋ ನಿನ್ನ ಬಗ್ಗೆ ಒಂದು ಕೆಟ್ಟ ಗುಣ ಹೌದಾ ನಾನು ಓಡೋಡಿ ಸಾಕಾಯ್ತು ನೀವು ಬಂದ್ರೆ ನೀನು ಸಿಕ್ಕುವುದಿಲ್ಲ ಅಂದ್ರೆ ಆಸ್ತಿ ಬೇಕಲ್ಲ ನೀವು ಬಂದಲ್ಲಿ ನಾನು ಓಡದಲ್ಲಿ ಒಂದು 2 ವರ್ಷ ಇನ್ನೂ ಹೋಗ್ತಿರ್ಲಿಲ್ಲ ನೋಡು ಓಡೋದು ಅಂತಂದ್ರೆ ಯಾವ ತಗೊಳ್ಬೇಕು ನೋಡಿದ್ಯಾ ಪಾರ್ವತಿ ಹಾಗಾದ್ರೆ ಅದರಲ್ಲಿ ನೀವು ಹೇಳ್ತೇವೆ ಹೌದಾ ಅವಳು ಇದ್ದನ್ನೇ ಆ ಮುಖ ಕರಿ 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 ಆ ಜಾತಿ ಮುಖ ನೋಡಿದ್ರೆ ಏನು ಮುಖ
ಸರಿಯಾದ ಸಂದರ್ಭಕ್ಕೆ ಸುಳ್ಳು ಬೇಡ. ಸುಳ್ಳು ಬೇಡ ಅಂತಂದ್ರೆ ಕೊಡುವಾಗಲೇ ದೇವರು ಹೇಳ್ದ ಮೂಲ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡಬೇಡ. ಹಿಂತಿರುಗಿ ನೋಡದೆ ಇರ್ತಾರೆ ಉನ್ನತ ಸ್ಥಾನವನ್ನು ಸೇರುತ್ತಾರೆ. ಒಂದು ಒಳ್ಳೆ ಮಾತು ಹೇಳ್ತೀನಿ. ಹೊಲದಲ್ಲಿ ಮಾಡಿ ಹೋಗ್ಲಿಕ್ಕೆ ಯಾವತ್ತೂ ಬಲಿಬೇಡ. ಅದ್ರ ಬಗ್ಗೆ ಎಷ್ಟೆಲ್ಲ ಶ್ರಮ ಹಾಕಬೇಕು, ಹಾಕಿದ್ರೆ ಮಾತ್ರ ಒಂದು ಒಳ್ಳೆ ಭವಿಷ್ಯ. ನೀನು ಹೋಯ್ತದ ನೀನು ಪ್ರತಿಷ್ಠೆ ಅದಕ್ಕೆ ಪೂಜೆ ಏನು ಮಾಡಿ 3 ವರ್ಷ ಮೇಲೇಶ್ವರ ಆಗಬೇಕಿದ್ರೆ ಸಮಗ್ರವಾದ ಹಿನ್ನೆಲೆಯನ್ನು ತಿಳಿದು ಅದರ ನಿಜಾರ್ಥವನ್ನು ತಿಳಿದು ಮದುವೆಯನ್ನು ನೀನು ಪೂಜಿಸಿದರೆ ಮಾತ್ರ ಫಲಪ್ರಾಪ್ತಿ ಆಗುವುದಿಲ್ಲ. ಸರಿಯಾಗಿಲ್ಲ ಫಲಪ್ರಾಪ್ತಿ ಆಗಬೇಕು ಅಂತ ಹೇಳಿಲ್ಲ. ಹಾಗೆ ಮಾಡ್ದಾಗಿತ್ತು ಹಾಗಿದ್ರೆ ಈಶ್ವರ ಮೋಸಗಾರನೇ. ಮೋಸಗಾರ ಅಂತಂದ್ರೆ ಅವನ ಬಗ್ಗೆ ನಾನು ಕೇಳಿದ್ದೇನೆ. ಅವನು ಮೋಸ ಮಾಡೋರಿಗೆ ಮಾತ್ರ ಮೋಸ ಮಾಡ್ತಾನೆ. ಅಲ್ಲ ಇವತ್ತು ನಿನ್ನ ಮಾಡಿದ್ದಕ್ಕೆ ಅಂತ ಹೇಳೋಲ್ಲ, ಅದನ್ನು ನಿನಗೆ ಮಾಡಿ ಯಾಕೆ ನಾನೇ ಸಿಕ್ಕಿದೆ
ಜೀವಲಿಂಗ ಅಂಗಜಾಲಿಯ ಪ್ರಾಣ